ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಈ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕಾಗಿರುವಂತದ್ದು, ಜೊತೆಗೆ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕಾಗಿರುವಂತದ್ದು. ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಅಥವಾ ಇನ್ವೆಸ್ಟ್ ಮಾಡೋದಿಲ್ವೋ, ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಿರೋ ಮ್ಯಾಟರ್ ಆಗೋದಿಲ್ಲ. ಒಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕಾಗಿರುವಂತ ವಿಚಾರಗಳು. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಪೂರ್ತಿ ವಿಚಾರ ತಿಳ್ಕೊಳ್ಳಿ. ನಿಮ್ಮ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತಂದ್ರೆ ಇವುಗಳನ್ನ ಫಾಲೋ ಮಾಡಿ. ಇನ್ ಕೇಸ್ ಫಾಲೋ ಮಾಡ್ತಿಲ್ಲ ಅಂದ್ರೆ ಇವತ್ತಿನಿಂದನೇ ಶುರು ಮಾಡಿ. ಈಗಾಗಲೇ ಫಾಲೋ ಮಾಡ್ತಿದ್ರೆ ಕಂಗ್ರಾಚುಲೇಷನ್ಸ್, ನೀವು ಸರಿಯಾದ ಹಾದಿಯಲ್ಲಿದ್ದೀರಿ. ಹಾಗಾದ್ರೆ ಈ ಟಾಪಿಕ್ ಏನು, ಆ ಕಡೆ ನಾವು ಬರೋದಾದ್ರೆ ಪರ್ಸನಲ್ ಫೈನಾನ್ಸ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪರ್ಸನಲ್ ಫೈನಾನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಸಬ್ಜೆಕ್ಟ್. ಆದ್ರೆ ತುಂಬಾ ಜನ ಇದನ್ನ ಇಗ್ನೋರ್ ಮಾಡ್ತಾರೆ. ಪರ್ಸನಲ್ ಫೈನಾನ್ಸ್ ಅಂದ ತಕ್ಷಣ ಫೈನಾನ್ಸ್ ಸಬ್ಜೆಕ್ಟ್ ಓದೋರಿಗೆ ಮಾತ್ರ ಗೊತ್ತಿರಬೇಕು ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗೊತ್ತಿರಬೇಕು. ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನ ದಿನನಿತ್ಯದ ಜೀವನದಲ್ಲಿ ಫೈನಾನ್ಸ್ ಅನ್ನ ಮ್ಯಾನೇಜ್ ಮಾಡ್ತಾನೆ. ನೀವು ಕೂಡ ಸಾಕಷ್ಟು ಫೈನಾನ್ಸ್ ಅನ್ನ ಮ್ಯಾನೇಜ್ ಮಾಡ್ತೀರಿ. ಇನ್ ಕೇಸ್ ನೀವು ನಾನು ಹಣದ ಮೇಲೆ ಡಿಪೆಂಡೇ ಆಗಿಲ್ಲ, ನನ್ಗೆ ಹಣ ಬೇಕಾಗಿಲ್ಲ ಅಂತಂದ್ರೆ ನಿಮ್ಗೆ ಪರ್ಸನಲ್ ಫೈನಾನ್ಸ್ ಅವಶ್ಯಕತೆ ಇಲ್ಲ. ನಿಮ್ಗೆ ಹಣ ಬೇಕಾಗಿದೆ, ನನ್ನ ಪ್ರತಿನಿತ್ಯದ ಜೀವನದಲ್ಲಿ ಹಣವನ್ನ ಬಳಸ್ತೀನಿ ಅಂದ್ರೆ ಪರ್ಸನಲ್ ಫೈನಾನ್ಸ್ ನ ಜ್ಞಾನ ನಿಮ್ಗೆ ಇರಬೇಕು. ಪರ್ಸನಲ್ ಫೈನಾನ್ಸ್ ಅಥವಾ ವೈಯಕ್ತಿಕ ಹಣಕಾಸಿನ ವ್ಯವಹಾರ ತುಂಬಾನೇ ಮುಖ್ಯವಾದದ್ದು, ಬಟ್ ಹೈಲಿ ಇಗ್ನೋರ್ಡ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ಇದೇ ಕಾರಣಕ್ಕೆ ತುಂಬಾ ಜನ ತಮ್ಮ ರಿಟೈರ್ಮೆಂಟ್ ಆದಂತ ಟೈಮಲ್ಲೂ ಕೂಡ ಸ್ಟ್ರಗಲ್ ಮಾಡ್ತಾರೆ ತಮ್ಮ ಫೈನಾನ್ಸಸ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ. ಯಾಕಂದ್ರೆ ಫೈನಾನ್ಸಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಅವರಿಗೆ ಗೊತ್ತಿರೋದೇ ಇಲ್ಲ. ಹಾಗಾಗಿ ಈ ವಿಷಯಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನಿಮ್ಮ ಫ್ಯೂಚರ್ ಸೆಕ್ಯೂರ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ನೀವು ಪರ್ಸನಲ್ ಫೈನಾನ್ಸ್ ನ ತಿಳ್ಕೊಂಡಿರ್ಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಇವತ್ತು ಕೆಲವೊಂದು ಗೋಲ್ಡನ್ ರೂಲ್ಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಗೋಲ್ಡನ್ ರೂಲ್ಸ್ ಗಳನ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಫ್ಯೂಚರ್ ಸೆಕ್ಯೂರ್ ಆಗುತ್ತೆ. ನಿಮ್ಮ ಫ್ಯೂಚರ್ ಅಲ್ಲಿ ಫೈನಾನ್ಷಿಯಲಿ ಚೆನ್ನಾಗಿರಬೇಕು, ಸ್ಟ್ರಗಲ್ ಮಾಡಬಾರ್ದು ಅಂದ್ರೆ ಈ ಗೋಲ್ಡನ್ ರೂಲ್ಸ್ ಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಅದು ಖಂಡಿತ ನಿಮ್ಮ ಜೀವನ ಮಟ್ಟವನ್ನ ಇಂಪ್ರೂವ್ ಮಾಡೋದ್ರ ಜೊತೆಗೆ ನಿಮ್ಮ ರಿಟೈರ್ಮೆಂಟ್ ಲೈಫ್ ಅನ್ನು ಕೂಡ ಸೆಕ್ಯೂರ್ ಮಾಡುತ್ತೆ. ಇಲ್ಲಿ ನೀವು ಮಾಡ್ಕೊಳ್ಬೇಕಾಗಿರೋದು ಸಣ್ಣ ಬದಲಾವಣೆಗಳು ಅಷ್ಟೇ. ತುಂಬಾ ದೊಡ್ಡ ಬದಲಾವಣೆಗಳನ್ನೇನು ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಸಣ್ಣ ಸಣ್ಣ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು. ಹಾಗೆ ಇದೇ ರೀತಿಯ ವಿಡಿಯೋಗಳನ್ನ ನಾನು ಈ ಹಿಂದೆ ಕೂಡ ಕವರ್ ಮಾಡಿದ್ದೀನಿ. ತುಂಬಾ ದಿನದಿಂದ ನಮ್ಮ ಚಾನಲ್ ಅನ್ನ ಫಾಲೋ ಮಾಡ್ತಿದ್ರೆ ಖಂಡಿತ ಈ ವಿಷಯಗಳು ನಿಮ್ಗೆ ಗೊತ್ತಿರುತ್ತೆ. ಬಟ್ ಇನ್ ಕೇಸ್ ಇತ್ತೀಚೆಗೆ ನೀವು ಚಾನಲ್ಗೆ ಜಾಯ್ನ್ ಆಗಿದ್ರೆ ಖಂಡಿತ ಇದು ಹೊಸ ವಿಷಯಗಳಾಗಿರುತ್ತೆ. ನೋಡೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ರೂಲ್ಸ್ ಬಂದು ಪೇ ಯುವರ್ ಸೆಲ್ಫ್ ಫಸ್ಟ್. ಅಂದ್ರೆ ನಿಮಗೆ ನೀವು ಪೇ ಮಾಡ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಅರ್ನಿಂಗ್ ಅಲ್ಲಿ ಒಂದಷ್ಟನ್ನ ನೀವು ಇನ್ವೆಸ್ಟ್ಮೆಂಟ್ ಆಗಿ ಅಥವಾ ನಿಮ್ಮ ಫ್ಯೂಚರ್ ಗೆ ಸೇವಿಂಗ್ ಆಗಿ ಮಾಡಬೇಕಾಗುತ್ತೆ. ಇದನ್ನೇ ಪೇ ಯುವರ್ ಸೆಲ್ಫ್ ಫಸ್ಟ್ ಅಂತ ಕರೆಯೋದು. ನಿಮ್ಮ ಅರ್ನಿಂಗ್ ನ ಒಂದು ಭಾಗವನ್ನ ನೀವು ಇದಕ್ಕಾಗಿ ಎತ್ತಿಡಬೇಕಾಗುತ್ತೆ. ನೀವು ಖರ್ಚುಗಳನ್ನ ಮಾಡೋದಕ್ಕೆ ಮುಂಚೆ ನಿಮಗೆ ಬರುವಂತ ಇನ್ಕಮ್ ಅನ್ನ, ಅದು ಸ್ಯಾಲರಿ ಮೂಲಕ ಬರ್ಬೋದು, ಬಿಸ್ನೆಸ್ ಮೂಲಕ ಬರ್ಬೋದು, ಬೇರೆ ಯಾವುದೇ ಮೂಲಗಳಿಂದ ಬರ್ಬೋದು. ನಿಮಗೆ ಬರುವಂತ ಇನ್ಕಮ್ ಅನ್ನ, ಆದಾಯವನ್ನ ಖರ್ಚು ಮಾಡೋದಕ್ಕೆ ಮುಂಚೆ ಅದರಲ್ಲಿ ಒಂದಷ್ಟನ್ನ ಸೇವ್ ಮಾಡಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ನೀವು ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿ, ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋ, ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋ, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋ, ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋ, ಬೇರೆ ವಿಚಾರ. ಬಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇದು ಫ್ಯಾಕ್ಟ್. ಮೊದಲು ಇನ್ವೆಸ್ಟ್ ಮಾಡಬೇಕು, ನಂತರ ಉಳಿದಿದ್ದನ್ನ ಖರ್ಚು ಮಾಡಬೇಕು. ಬಟ್ ತುಂಬಾ ಜನ ಇದಕ್ಕೆ ರಿವರ್ಸ್ ಆಗಿ ಮಾಡೋದು. ಅದಕ್ಕೆ ಕಾರಣ ಪರ್ಸನಲ್ ಫೈನಾನ್ಸ್ ನ ಅರಿವಿಲ್ಲ. ಫಸ್ಟ್ ಎಲ್ಲ ಖರ್ಚು ಮಾಡ್ತಾರೆ, ಇನ್ ಕೇಸ್ ಉಳಿದ್ರೆ ಮಾತ್ರ ಇನ್ವೆಸ್ಟ್ ಮಾಡೋದು. ನೀವು ಫಸ್ಟ್ ಇನ್ವೆಸ್ಟ್ ಮಾಡಬೇಕು. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಇನ್ವೆಸ್ಟ್ ಮಾಡಬೇಕು, ಉಳಿದಿದ್ದನ್ನ ಖರ್ಚು ಮಾಡಬೇಕು. ಆ ರೀತಿಯಾಗಿ ನೀವು ಒಂದು ರೂಲ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಇದು ನಂಬರ್ 1 ರೂಲ್. ಇನ್ನು ಎರಡನೇ ರೂಲ್ಗೆ ನಾವು ಬರೋದಾದ್ರೆ ಇಲ್ಲಿ ನಿಮ್ಮ ಇನ್ಕಮ್ ನ ಬಜೆಟಿಂಗ್ ಮಾಡಬೇಕಾಗುತ್ತೆ. ಇದನ್ನ 50-30-20 ರೂಲ್ ಅಂತ ಕರೀತಾರೆ. ಇದನ್ನ ನೀವು ಫಾಲೋ ಮಾಡಬೇಕು. 50% ನಿಮ್ಮ ನೀಡ್ಸ್ ಗೆ ಖರ್ಚು ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷ ಸಂಬಳ ತಗೊಳ್ತಿದ್ರಿ ಅಂತ ಇಟ್ಕೊಳ್ಳಿ. ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. 1 ಲಕ್ಷ ಸಂಬಳ ತಗೊಳ್ತಿದ್ರೆ ಅದರಲ್ಲಿ 50,000 ನಿಮ್ಮ ಬೇಸಿಕ್ ನೀಡ್ಸ್ ಏನಿರುತ್ತೆ ಅದಕ್ಕೆ ಖರ್ಚು ಮಾಡಬೇಕು. ಹೌಸಿಂಗ್ ಆಗ್ಬೋದು, ಇನ್ ಕೇಸ್ ನೀವು ರೆಂಟಲ್ ಹೌಸ್ ಅಲ್ಲಿ ಇದ್ರೆ ರೆಂಟ್ ಕಟ್ಟೋದಕ್ಕೆ ಆಗ್ಬೋದು, ಇನ್ಶೂರೆನ್ಸ್ ಆಗ್ಬೋದು, ಗ್ರಾಸರೀಸ್ ಆಗ್ಬೋದು, ಹೆಲ್ತ್ ಕೇರ್, ಯುಟಿಲಿಟೀಸ್, ಟ್ರಾನ್ಸ್ಪೋರ್ಟೇಷನ್, ಇವು ಬೇಸಿಕ್ ನೀಡ್. ಇವುಗಳಿಗೆ ನೀವು 50% ಅನ್ನ ಖರ್ಚು ಮಾಡಬೇಕು. ಇನ್ನ ಉಳಿದ 30% ಏನಿದೆ ವಾಂಟ್ಸ್, ಇದು ನಿಮ್ಗೆ ಬೇಸಿಕ್ ನೀಡ್ ಅಲ್ಲ, ಬಟ್ ಸ್ಟಿಲ್ ಜೀವನನ ಎಂಜಾಯ್ ಮಾಡ್ಬೇಕಲ್ಲ. ಅದಕ್ಕಾಗಿ ಸಿನಿಮಾಗೆ ಹೋಗೋದಿರ್ಬೋದು, ಅಥವಾ ಫ್ಯಾಮಿಲಿ ಟ್ರಿಪ್ ಮಾಡೋದಿರ್ಬೋದು, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದಿರ್ಬೋದು, ಅಥವಾ ಕಾಸ್ಟ್ಲಿ ಮೊಬೈಲ್ ತಗೊಳ್ಳೋದಿರ್ಬೋದು, ಅಥವಾ ಕಾಸ್ಟ್ಲಿ ಬಟ್ಟೆ ತಗೊಳ್ಳೋದಿರ್ಬೋದು. ಇವೆಲ್ಲ ವಾಂಟ್ಸ್ ಅಲ್ಲಿ ಬರ್ತವೆ. ಇದಕ್ಕೆ ನೀವು 30% ಖರ್ಚು ಮಾಡಬೇಕು.
ಅದು ನೀವು ಇಷ್ಟಪಟ್ಟು ಖರ್ಚು ಮಾಡೋದಾದ್ರೆ ಅಥವಾ 30% ಖರ್ಚು ಮಾಡ್ಲೇಬೇಕು ಅಂತ ಏನಿಲ್ಲ. ಬಟ್ ತುಂಬಾ ಜನರಿಗೆ ಆಸೆ ಇದ್ದೇ ಇರುತ್ತೆ, ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗ್ಬೇಕು, ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗ್ಬೇಕು, ಪಾರ್ಟಿ ಮಾಡ್ಬೇಕು, ನನ್ ಕಾರ್ ತಗೋಬೇಕು, ಈ ರೀತಿಯಾಗಿರುತ್ತೆ. ಕಾರ್ ಇಲ್ಲ ಅಂದ್ರೂ ಜೀವನ ಮಾಡಬಹುದು. ಕಾರ್ ಅವಶ್ಯಕತೆ ಯಾರಿಗೆ? ಕ್ಯಾಬ್ ಡ್ರೈವರ್ಸ್ಗೆ, ಕೆಲಸ ಮಾಡೋರ್ಗೆ. ಬಸ್ ಅಲ್ಲಿ ಕೂಡ ಹೋಗ್ ಬರ್ಬೋದು ಆಫೀಸ್ಗೆ, ಬೈಕ್ ಅಲ್ಲಿ ಕೂಡ ಹೋಗ್ಬೋದು. ಸೊ ಇವುಗಳು ಏನಿರುತ್ತೆ ಇದು ವಾಂಟ್ಸ್, ಇದು ನೀಡ್ಸ್ ಅಲ್ಲ, ವಾಂಟ್ಸ್. ಅದ್ರ ಮೇಲೆ 30% ಖರ್ಚು ಮಾಡಬೇಕು. ಇನ್ನ 20% ಇನ್ವೆಸ್ಟ್ಮೆಂಟ್, ಬಿಲ್ಡಿಂಗ್ ಅಪ್ ಯುವರ್ ಸೇವಿಂಗ್ಸ್. ನೀವು ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡ್ತಿರೋ, ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋ, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋ, ಅಥವಾ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋ, ಎಲ್ಲೋ ಒಂದ್ ಕಡೆ ಒಳ್ಳೆ ರಿಟರ್ನ್ಸ್ ಬರೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಇದು 50-30-20 ರೂಲ್. ಇದು ಮಿನಿಮಮ್. ಇಲ್ಲಿ ನೀವು 20% ಸೇವ್ ಮಾಡಬೇಕು ಅಂತ ಏನಿಲ್ಲ, ನೀವು 30% ಕೂಡ ಮಾಡಬಹುದು, 40% ಕೂಡ ಮಾಡಬಹುದು. ಬಟ್ ನಿಮ್ಮ ಬೇಸಿಕ್ ನೀಡ್ಸ್ ಏನಿದೆ ಅದಕ್ಕಂತೂ 50% ಬೇಕೇ ಬೇಕು. ಕೆಲವು ಸಲ ಅದಕ್ಕಿಂತ ಜಾಸ್ತಿ ಕೂಡ ಬೇಕಾಗಬಹುದು. ಬಟ್ ಈ ರೂಲ್ಸ್ ಅನ್ನ ನೀವು ಫಾಲೋ ಮಾಡಬೇಕು. ಸಾಧ್ಯವಾದಷ್ಟು ಈ 20% ಏನಿದೆ ಅದನ್ನ ಕಡಿಮೆ ಮಾಡ್ಕೊಳ್ಬಾರ್ದು. ಮಿನಿಮಮ್ 20% ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಅಥವಾ ಅದಕ್ಕಿಂತ ಜಾಸ್ತಿ ಮಾಡಿದ್ರು ಕೂಡ ನಿಮಗೆ ಒಳ್ಳೇದು, ಬೇಗ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗುತ್ತೆ. ಈ ರೂಲ್ ಅನ್ನ ಮಿಸ್ ಮಾಡದೆ ಫಾಲೋ ಮಾಡೋದನ್ನ ರೂಢಿಸ್ಕೊಳ್ಳಿ ಇನ್ ಮುಂದೆ. ಈಗಾಗಲೇ ನೀವು ಫಾಲೋ ಮಾಡ್ತಿದ್ರೆ ಕಂಗ್ರಾಚುಲೇಷನ್ಸ್, ನೀವು ರೈಟ್ ಪಾತ್ ಅಲ್ಲಿ ಇದ್ದೀರಿ. ಕಂಟಿನ್ಯೂ ಮಾಡಿ. ಫಾಲೋ ಮಾಡ್ತಿಲ್ವಾ ಅಥವಾ ಗೊತ್ತಿರ್ಲಿಲ್ವಾ ಇಷ್ಟು ದಿನ, ಇಟ್ಸ್ ಓಕೆ, ಇವತ್ತು ಗೊತ್ತಾಗಿದೆಯಲ್ಲ, ಇನ್ ಮುಂದೆ ಫಾಲೋ ಮಾಡಿ. ಇದು 2ನೇ ರೂಲ್. 3ನೇ ರೂಲ್ಗೆ ನಾವು ಬರೋದಾದ್ರೆ ಎಮರ್ಜೆನ್ಸಿ ಫಂಡ್. ಎಮರ್ಜೆನ್ಸಿ ಫಂಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಯಾವಾಗ ಯಾವ ರೀತಿಯ ಸಿಚುಯೇಷನ್ ನಮ್ಮ ಲೈಫ್ ಅಲ್ಲಿ ಬರುತ್ತೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಜಾಬ್ ಹೋಗ್ಬೋದು, ಇದಕ್ಕಿದಂಗೆ ಏನೋ ಸಮಸ್ಯೆ ಆಗ್ಬೋದು ಫೈನಾನ್ಷಿಯಲಿ. ಹಾಗಾಗಿ ಎಮರ್ಜೆನ್ಸಿ ಫಂಡ್ ಅನ್ನ ನೀವು ಇಟ್ಕೊಂಡಿರ್ಬೇಕು. ಅಟ್ಲೀಸ್ಟ್ 6 months ಎಕ್ಸ್ಪೆನ್ಸಸ್ ನಮ್ಮ ಎಮರ್ಜೆನ್ಸಿ ಫಂಡ್ ಅಲ್ಲಿ ಇರಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಗೆ ಒಂದ್ ತಿಂಗಳಿಗೆ 30,000 ಖರ್ಚಿದೆ ಅಂತ ಇಟ್ಕೊಳ್ಳಿ. ಅಲ್ಲಿಗೆ 6 months ಅಂದ್ರೆ 6×3 1,80,000 ರೂಪೀಸ್ ಬೇಕಾಗುತ್ತೆ. ನಿಮ್ಗೆ 1,80,000 ನೀವು ಎಮರ್ಜೆನ್ಸಿ ಫಂಡ್ ಆಗಿ ಇಟ್ಕೊಳ್ಬೇಕು. ಅದನ್ನ ನಿಮ್ಮ ಅಕೌಂಟ್ ಅಲ್ಲಿ ಇಟ್ಕೊಳ್ಬೇಕು ಅಂತಲ್ಲ, ಅದನ್ನು ಕೂಡ ನೀವು ಇನ್ವೆಸ್ಟ್ಮೆಂಟ್ ಅನ್ನೇ ಮಾಡಬಹುದು. ಬಟ್ ಲಿಕ್ವಿಡೇಟ್ ಆಗೋ ಕಡೆ, ಬೇಗ ಲಿಕ್ವಿಡೇಟ್ ಆಗೋ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್ ಲಿಕ್ವಿಡ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಅಥವಾ FD ನಲ್ಲಿ ಇಡಬಹುದು. ಈ ರೀತಿಯಾಗಿ ಬೇಗ ಲಿಕ್ವಿಡ್ ಆಗುವಂತ ಕಡೆ, ಅಂದ್ರೆ ಬೇಗ ರಿಟರ್ನ್ ತಗೊಳಕ್ ಆಗ್ಬೇಕು ಅಂತ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಬಿಡಬೇಕು. ಯಾಕಂದ್ರೆ ನಮ್ಮ SB ಅಕೌಂಟ್ ಅಲ್ಲಿ ಬಿಡೋದ್ರಿಂದ ಜಾಸ್ತಿ ಇಂಟ್ರೆಸ್ಟ್ ಬರೋದಿಲ್ಲ. ಅಟ್ಲೀಸ್ಟ್ FD ನಲ್ಲಿ ಇಟ್ರೆ 78% ರಿಟರ್ನ್ಸ್ ಅದ್ರ ಬರುತ್ತೆ. SB ನಲ್ಲಿ ಇಟ್ರೆ ಜಸ್ಟ್ 2% ಅಥವಾ ಜಾಸ್ತಿ ಅಂದ್ರೆ 3% ಬರ್ಬೋದು. ಅದಕ್ಕಿಂತ ಜಾಸ್ತಿ ಅಂತೂ ಬರೋದಿಲ್ಲ. ಹಾಗಾಗಿ ಇದನ್ನ FD ನಲ್ಲಿ ಅಥವಾ ಲಿಕ್ವಿಡ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಅಲ್ಲಿ ಸ್ವಲ್ಪ ಜಾಸ್ತಿ ರಿಟರ್ನ್ ಸಿಗುತ್ತೆ, 78%. ಕೆಲವು ಸಲ ಲಿಕ್ವಿಡ್ ಫಂಡ್ಸ್ 10% ವರೆಗೂ ಕೂಡ ರಿಟರ್ನ್ಸ್ ಕೊಡಬಹುದು. ಬಟ್ ಡೀಸೆಂಟ್ ರಿಟರ್ನ್ಸ್ ಕೂಡ ಇರುತ್ತೆ. ನೀವು 30,000 ಪ್ರತಿ ತಿಂಗಳು ಖರ್ಚಿದೆ ಅಂದ್ರೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ 1,80,000 ಸೇವ್ ಮಾಡಬೇಕು. ಇನ್ ಕೇಸ್ 50,000 ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಇದೆ ಅಂತಂದ್ರೆ ಆಗ 3 ಲಕ್ಷ ಸೇವ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಎಮರ್ಜೆನ್ಸಿ ಫಂಡ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ಮೇ ಬಿ ಲಾಸ್ಟ್ ಮಂತ್ ಅನ್ಸುತ್ತೆ ನಾನೊಂದು ಸಪರೇಟ್ ವಿಡಿಯೋ ಕವರ್ ಮಾಡಿದ್ದೆ, ಹೌ ಟು ಬಿಲ್ಡ್ ಅನ್ ಎಮರ್ಜೆನ್ಸಿ ಫಂಡ್ ಅಂತ. ಇನ್ ಕೇಸ್ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದ್ಸಲ ಚಾನಲ್ ಅಲ್ಲಿ ಸರ್ಚ್ ಮಾಡಿ, ಹೌ ಟು ಬಿಲ್ಡ್ ಎಮರ್ಜೆನ್ಸಿ ಫಂಡ್ ಇನ್ ಕನ್ನಡ ಅಂತ ಬರುತ್ತೆ. ಒಂದ್ಸಲ ವಿಡಿಯೋ ನೋಡಿ. ಅದ್ರಲ್ಲಿ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಹೇಗೆ ಟ್ರೈ ಮಾಡಬಹುದು ಬಿಲ್ಡ್ ಮಾಡ್ಲಿಕ್ಕೆ, ಹಾಗೆ ಎಲ್ಲಿ ಸೇವ್ ಮಾಡಿದ್ರೆ ಬೆಟರ್ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇದು 3ನೇ ಪಾಯಿಂಟ್ ಆಯ್ತು. ಇನ್ನು 4ನೇ ಪಾಯಿಂಟ್ಗೆ ನಾವು ಬರೋದ್ರೆ ಬ್ಯಾಡ್ ಡೆಟ್ ಅನ್ನ ಅವಾಯ್ಡ್ ಮಾಡಿ. ಗುಡ್ ಡೆಟ್, ಬ್ಯಾಡ್ ಡೆಟ್ ಅಂದ್ರೆ ಒಳ್ಳೆ ಉದ್ದೇಶಕ್ಕೆ ಸಾಲ ಮಾಡೋದು ಬೇರೆ, ಅದೇ ಶೋಕಿ ಮಾಡೋಕೆ ಸಾಲ ಮಾಡೋದು ಬೇರೆ. ತುಂಬಾ ಜನ ಇತ್ತೀಚೆಗೆ ಆಧಾರ್ ಕಾರ್ಡ್ ಕೊಟ್ರೆ ಸಾಕು ಲೋನ್ ಕೊಡ್ತಾರೆ ಅಂತ 50-60 ಸಾವಿರದ ಮೊಬೈಲ್ ತಗೊಳ್ತಾರೆ. ಅವ್ರಿಗೆ ಅಫೋರ್ಡ್ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ತಗೊಳ್ತಾರೆ. ಅದು ಬ್ಯಾಡ್ ಡೆಟ್. ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ 8,000 ಮೊಬೈಲ್ ಇದ್ರು ನೀವು ಅದೇ ಫೇಸ್ಬುಕ್, ಅದೇ ಟ್ವಿಟರ್, ಅದೇ ಇನ್ಸ್ಟಾಗ್ರಾಮ್, ಅದೇ ಯೂಟ್ಯೂಬ್, ಅದೇ ಸೋಷಿಯಲ್ ಮೀಡಿಯಾ ಚಾನಲ್ಗಳನ್ನೇ ನೋಡೋದು. ನೀವು 1,00,000 ಮೊಬೈಲ್ ಇಟ್ಕೊಂಡ್ರು ಅದೇ ಸೋಷಿಯಲ್ ಮೀಡಿಯಾಗಳನ್ನೇ ನೋಡೋದು. ಹಾಗಾಗಿ ಶೋಕಿ ಮಾಡೋದನ್ನ ಬಿಡಿ. ಅದಕ್ಕೆ ಸಮಯ ಬೇರೆ ಇರುತ್ತೆ. ನೀವು ಲಕ್ಷಾಂತರ ರೂಪಾಯಿ ಗಳಿಸ್ತಿದ್ದೀರಿ ಅಂದ್ರೆ ಆಗ ಮಾಡಿ. ನಾವು ಗಳಿಸ್ತಿರೋದೇ ಸಾವಿರಗಳಲ್ಲಿ, ನಾವು 1,00,000 ಮೊಬೈಲ್ ಇಡಬೇಕು ಅಂದ್ರೆ ಅದು ದುಬಾರಿ ಆಗುತ್ತೆ. ನಿಮ್ಗೆ ಮುಂದಿನ ಲೈಫ್ ತೊಂದರೆಗೀಡಾಗುತ್ತೆ. ಈಗೇನೋ ಓಕೆ ಬಿಸಿ ರಕ್ತ ಎಂಜಾಯ್ ಮಾಡ್ತೀರಿ, ಬಟ್ ಕೊನೆಗಾಲದಲ್ಲಿ ಕಷ್ಟ ಆಗುತ್ತೆ. ಮುಂದಿನ ಲೈಫ್ ಸೆಕ್ಯೂರ್ ಆಗ್ಬೇಕಂದ್ರೆ ಈಗಿನ ಆಸೆಗಳನ್ನ ಅದು ಮಿಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಬ್ಯಾಡ್ ಡೆಟ್ ಅನ್ನ ಅವಾಯ್ಡ್ ಮಾಡಿ. ಏನು ಅವಶ್ಯಕತೆ ಇದೆ, ಫಾರ್ ಎಕ್ಸಾಂಪಲ್ ಎಜುಕೇಶನ್ ಲೋನ್, ಅದು ನಿಮ್ಮ ಲೈಫ್ಗೆ ಒಂದು ಮೆಟ್ಟಿಲು. ಅದನ್ನ ತಗೊಳ್ಳಿ. ಬೇಕಿದ್ರೆ ಅದನ್ನ ತಗೊಂಡು ನೀವು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಮುಂದೆ ನೀವು ಅದಕ್ಕಿಂತ ಜಾಸ್ತಿ ಅರ್ನ್ ಮಾಡ್ತೀರಿ. ಅಥವಾ ಹೌಸಿಂಗ್ ಲೋನ್, ಫಾರ್ ಎಕ್ಸಾಂಪಲ್ ಮನೆ ಕಟ್ಟಕ್ ಕೊಟ್ಟಿದ್ದೀರಿ ಅಂದ್ರೆ ಪೂರ್ತಿ ದುಡ್ಡಿಲ್ಲ ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಯಾಕಂದ್ರೆ ನಿಮ್ಮ ಲೈಫ್ ಅನ್ನ ಸೆಕ್ಯೂರ್ ಮಾಡೋ ಅಂತದ್ದವು. ಬ್ಯಾಡ್ ಡೆಟ್, ಫಾರ್ ಎಕ್ಸಾಂಪಲ್ ಐಷಾರಾಮಿ ಕಾರ್ ತಗೊಳ್ಳೋದು. ನಿಮ್ಮ ಅವಶ್ಯಕತೆಗೆ 5 ಲಕ್ಷದ ಕಾರ್ ತಗೊಂಡ್ರು ಕೂಡ ನಡೆಯುತ್ತೆ ಅಂದ್ರೆ 5 ಲಕ್ಷದೇ ತಗೊಳ್ಳಿ, 50 ಲಕ್ಷದ ಹಾಕ್ಬೇಕು. 50 ಲಕ್ಷ ತಗೊಳ್ತೀನಿ ಅಂದ್ರೆ ಅದು ಬ್ಯಾಡ್ ಡೆಟ್. ಒಟ್ಟಿನಲ್ಲಿ ನಿಮ್ಮ ಶಕ್ತಿಗೆ ತಕ್ಕಂತೆ ನೀವು ಸಾಲವನ್ನ ಮಾಡಿ. ನಿಮ್ಮ ಶಕ್ತಿಯನ್ನ ಮೀರಿ ಮಾಡಿದ್ರೆ ಅದು ಬ್ಯಾಡ್ ಡೆಟ್. ಜೊತೆಗೆ ನಿಮ್ಮನ್ನ ಫೈನಾನ್ಷಿಯಲಿ ತುಂಬಾನೇ ಹಿಂದಕ್ಕೆ ತಳ್ಬಿಡುತ್ತೆ. ಹಾಗಾಗಿ ಬ್ಯಾಡ್ ಡೆಟ್ ಅನ್ನ ಅವಾಯ್ಡ್ ಮಾಡಿ. ಅವಶ್ಯಕತೆ ಇದೆ, ತೀರಾ ಅವಶ್ಯಕತೆ ಇದೆ, ಇದು ಬೇಸಿಕ್ ರಿಕ್ವೈರ್ಮೆಂಟ್ ಅಂದ್ರೆ ಅಂತ ಕಡೆ ತಗೊಳ್ಳಿ, ತೊಂದರೆ ಇಲ್ಲ. ಆಗ್ಲೂ ಕೂಡ ನಿಮ್ಮ ಶಕ್ತಿಗೆ ಅನುಸಾರ ತಗೊಳ್ಳಿ. ಲೋನ್ ತಗೊಂಡು ಖಂಡಿತ ತುಂಬಾ ಚೆನ್ನಾಗಿ ಉದ್ಧಾರನೂ ಆಗ್ಬೋದು, ತುಂಬಾ ಹಾಳಾಗ್ಲೂಬಹುದು. ಎರಡಕ್ಕೂ ಅವಕಾಶ ಇದೆ. ಅದನ್ನ ನೀವು ಉದ್ಧಾರ ಆಗಕ್ ಬೆಳೆಸ್ಕೊಳ್ಳಿ, ಹಾಳಾಗೋದಕ್ಕೆ ಬೇಡ. ಸೊ ಬ್ಯಾಡ್ ಡೆಟ್ ಅನ್ನ ಅವಾಯ್ಡ್ ಮಾಡಿ. ಏನೋ ನೆಕ್ಸ್ಟ್ ಪಾಯಿಂಟ್ಗೆ ನಾವು ಬರೋದಾದ್ರೆ
ಸ್ಟಾರ್ಟ್ ಇನ್ವೆಸ್ಟಿಂಗ್ ಯಂಗ್, ಅಂದ್ರೆ ಬೇಗ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ. ಅರ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ನೀವು ಅರ್ಲಿ ರಿಟೈರ್ಮೆಂಟ್ ಕೂಡ ಆಗ್ಬಹುದು. ಜಸ್ಟ್ 15 ಇಯರ್ಸ್ ಆಫ್ ಇನ್ವೆಸ್ಟ್ಮೆಂಟ್, ಕನ್ಸಿಸ್ಟೆಂಟ್ ಇನ್ವೆಸ್ಟ್ಮೆಂಟ್ ನಿಜ ನಿಮ್ಮ ಮುಂದಿನ ಲೈಫ್ ಅನ್ನ ತುಂಬಾ ಸುಂದರವಾಗಿಡುತ್ತೆ. ಲೈಫ್ ಲಾಂಗ್ ಕೂತ್ಕೊಂಡು ತಿನ್ಬಹುದು ಬೇಕಿದ್ರೆ. ಇನ್ ಕೇಸ್ ನೀವು 40 to 50% ನಿಮ್ಮ ಅರ್ನಿಂಗ್ ಅಲ್ಲಿ 15 ಇಯರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಪ್ರತಿ ತಿಂಗಳು ನಿಮ್ಮ ಅರ್ನಿಂಗ್ ನ 50% ಇನ್ವೆಸ್ಟ್ ಮಾಡಿದಿರಿ 15 ಇಯರ್ಸ್ ಅಂದ್ರೆ, ಇನ್ನ ಮುಂದಿನ ಲೈಫ್ ಇರುತ್ತಲ್ಲ ಕುತ್ಕೊಂಡು ತಿನ್ಬಹುದು. ಅಷ್ಟು ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗುತ್ತೆ. ನೀವು ಬರೀ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ, ಸ್ಟಾಕ್ಸ್ ಬೇಡ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಅಷ್ಟು ಒಳ್ಳೆ ರಿಟರ್ನ್ ಸಿಗುತ್ತೆ. ಅಂತ ಪೊಟೆನ್ಶಿಯಲ್ ನಮ್ಮ ಮಾರ್ಕೆಟ್ ಅಲ್ಲಿ ಇದೆ. ಹಾಗಾಗಿ ಎಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಬೇಗ ನೀವು ರಿಟೈರ್ ಆಗ್ಬಹುದು. 20 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ರ ಅರ್ಲಿ ಏಜ್ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನೀವು ಮದುವೆ ಆದ್ಮೇಲೆ ನೀವು ಇನ್ವೆಸ್ಟ್ ಮಾಡಕ್ ಕಷ್ಟ, ಖರ್ಚುಗಳು ಜಾಸ್ತಿ. ಮದುವೆ ಆಗೋಕ್ ಮುಂಚೆ ನೀವು ಬರುವಂತ ಇನ್ಕಮ್ ಅನ್ನ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಇನ್ವೆಸ್ಟ್ ಮಾಡಕ್ಕೆ. ಅದು ಎಷ್ಟಾಗುತ್ತೋ ಅಷ್ಟನ್ನ. ಯಾಕಂದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ತಮ್ಮ ಪೇರೆಂಟ್ಸ್ ಜೊತೆನೆ ಇರ್ತಾರೆ, ಪೇರೆಂಟ್ಸ್ ಅರ್ನಿಂಗ್ ಅಲ್ಲೇ ಜೀವನ ಮಾಡಬಹುದಾಗಿರುತ್ತೆ. ಹಾಗೆ ನೀವು ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಯಾವ ಪೇರೆಂಟ್ ಕೂಡ ಬೇಡ ಅನ್ನಲ್ಲ. ಮಗ ಉಳಿಸ್ತಿದ್ದಾನೆ ಅಂದ್ರೆ ಅವ್ರಿಗೆ ತುಂಬಾ ಖುಷಿ, ಮಗ ಹಾಳು ಮಾಡ್ತಿದ್ದಾನೆ ಅಂದ್ರೆ ಅವ್ರಿಗೆ ಬೇಜಾರು. ಮಗ ಅಥವಾ ಮಗಳು ಯಾರೇ ಆದ್ರೂ, ಮಗ ಅಥವಾ ಮಗಳು ಇನ್ವೆಸ್ಟ್ ಮಾಡ್ತಾರೆ, ಉಳಿಸ್ತಿದ್ದಾರೆ ಫ್ಯೂಚರ್ಗೋಸ್ಕರ ಅಂದ್ರೆ ಅವರಷ್ಟು ಖುಷಿ ಪಡೋರು ಯಾರು ಇಲ್ಲ. ಹಾಗಾಗಿ ಆ ಸಂದರ್ಭ ಏನಿದೆ, 4-5 ವರ್ಷ ಟೈಮ್ ಸಿಗುತ್ತಲ್ಲ, ಇದು ನಿಮ್ಗೆ ತುಂಬಾನೇ ಗೋಲ್ಡನ್ ಪೀರಿಯಡ್. ಮೆಜಾರಿಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಆಗ ಸಾಧ್ಯವಾದಷ್ಟು ಹೆಚ್ಚಿಗೆ ಇನ್ವೆಸ್ಟ್ ಮಾಡಿ. ಒನ್ಸ್ ಮದುವೆ ಆಯ್ತು ಅಂದ್ರೆ ಫ್ಯಾಮಿಲಿ, ಮಕ್ಕಳು 20% ಇನ್ವೆಸ್ಟ್ ಮಾಡೋದು ಅತಿ ಹೆಚ್ಚಪ್ಪ ಅನ್ಸುತ್ತೆ. ಹಾಗಾಗಿ ಮದುವೆ ಆಗೋವರೆಗೂ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡಿ. ಮದುವೆ ಆದ್ಮೇಲೆ 20% ಗೆ ಸ್ಟಿಕ್ ಆನ್ ಆಗಿ, ಅಥವಾ 30% ಆಗುತ್ತಾ ಮಾಡಿ. ಅಟ್ಲೀಸ್ಟ್ ಮಿನಿಮಮ್ 20% ಇನ್ವೆಸ್ಟ್ಮೆಂಟ್ ಇರಲಿ ನಿಮ್ಮ ಅರ್ನಿಂಗ್ ನ. ಬೇಗ ಸ್ಟಾರ್ಟ್ ಮಾಡಿ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ, ಪ್ರೊಟೆಕ್ಟ್ ವಿತ್ ಇನ್ಶೂರೆನ್ಸ್. ಪ್ರತಿಯೊಬ್ಬರಿಗೂ ಕೂಡ, ನಿಮ್ಮ ಫ್ಯಾಮಿಲಿಯ ಪ್ರತಿಯೊಬ್ಬರಿಗೂ ಕೂಡ ಇನ್ಶೂರೆನ್ಸ್ ಕವರೇಜ್ ಇಟ್ಕೊಳ್ಳಿ. ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಯಾವಾಗ ಯಾವ ಹೆಲ್ತ್ ಎಮರ್ಜೆನ್ಸಿ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ಇನ್ಶೂರೆನ್ಸ್ ಮಸ್ಟ್ ಅಂಡ್ ಶುಡ್. ಈಗಂತೂ ತುಂಬಾನೇ ಸ್ಕೀಮ್ ಗಳಿದಾವೆ. ಅದರಲ್ಲೂ ಒಂದು ವರ್ಷ ನೀವು ಕ್ಲೈಮ್ ಮಾಡಿಲ್ಲ ಅಂದ್ರೆ ನಾನ್ ಕ್ಲೈಮ್ ಬೋನಸ್ ಗಳೇ ಡಬಲ್ ಆಗುತ್ತೆ. ಈ ರೀತಿಯ ಸ್ಕೀಮ್ ಗಳಿದಾವೆ. ಒಂದೊಳ್ಳೆ ಸ್ಕೀಮ್ ಅನ್ನ ತಗೊಳ್ಳಿ, ಪೂರ್ತಿ ಫ್ಯಾಮಿಲಿಯನ್ನ ಸೆಕ್ಯೂರ್ ಮಾಡಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇನ್ಶೂರೆನ್ಸ್ ಇರ್ಲಿ, ಹೆಲ್ತ್ ಇನ್ಶೂರೆನ್ಸ್ ನ ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಕೂಡ. ಇದು ನಿಮ್ಮ ಫ್ಯಾಮಿಲಿಯನ್ನ ಸೆಕ್ಯೂರ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ, ರೀಬ್ಯಾಲೆನ್ಸಿಂಗ್, ರಿವ್ಯೂ ಅಂಡ್ ರೀಬ್ಯಾಲೆನ್ಸ್. ಅಂದ್ರೆ ಪ್ರತಿ ವರ್ಷ ನಿಮ್ಮ ಸ್ಯಾಲರಿಯಲ್ಲಿ ಏನೆಲ್ಲ ಬದಲಾವಣೆ ಆಯ್ತು, ಈಗ ನೀವು ಎಷ್ಟು ಇನ್ವೆಸ್ಟ್ ಮಾಡಬಹುದು, ನಿಮ್ಮ ಖರ್ಚುಗಳು ಯಾವ ರೀತಿ ಬದಲಾಗಿದಾವೆ, ನಿಮ್ಮ ಇನ್ಕಮ್ ಯಾವ ರೀತಿ ಬದಲಾಗಿದೆ ಅನ್ನೋದನ್ನ ರಿವ್ಯೂ ಮಾಡಿ. ನಂತರ ನೀವು ಇನ್ವೆಸ್ಟ್ ಮಾಡ್ತಿದ್ರೆ ಅಲ್ಲಿ ಏನಾದ್ರೂ ರೀಬ್ಯಾಲೆನ್ಸಿಂಗ್ ಮಾಡ್ಬೇಕಾ, ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಮಾಡ್ಬೇಕಾ, ಯಾವ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಯಾವ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಯಾಕೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಇವುಗಳನ್ನ ರಿವ್ಯೂ ಮಾಡಿ ವರ್ಷಾಂತ್ಯದಲ್ಲಿ. ನಂತರ ರೀಬ್ಯಾಲೆನ್ಸ್ ಮಾಡಿ. ಈ ಪ್ರೊಸೀಜರ್ ಕೂಡ ತುಂಬಾನೇ ಮುಖ್ಯವಾಗಿರುತ್ತೆ, ಪ್ರತಿಯೊಬ್ರು ಕೂಡ ಮಾಡಬೇಕಾಗಿರುತ್ತೆ. ಇದನ್ನ ನೀವು ಮಾಡಿದ್ರೆ ಖಂಡಿತ ನಿಮ್ಮ ಲೈಫ್ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಜೊತೆಗೆ ನಿಮ್ಮ ಫ್ಯೂಚರ್ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಗೋಲ್ಡನ್ ರೂಲ್ಸ್ ಇವು. ಮಿಸ್ ಮಾಡದೆ ಫಾಲೋ ಮಾಡಿ, ನೋಟ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಪೇ ಯುವರ್ ಸೆಲ್ಫ್ ಫಸ್ಟ್, ಇನ್ವೆಸ್ಟ್ಮೆಂಟ್ ಫಸ್ಟ್, ಆನಂತರ ಖರ್ಚುಗಳು. ನಂತರ 50-30-20 ರೂಲ್ ಮರಿಬೇಡಿ. 50% ನೀಡ್ಸ್ ಗೆ ಖರ್ಚು ಮಾಡಿದ್ರೆ, 30% ವಾಂಟ್ಸ್ ಗೆ, ಇನ್ನ 20% ಅಟ್ ಲೀಸ್ಟ್ ಇನ್ವೆಸ್ಟ್ಮೆಂಟ್. 20% ಅಂತ ಏನಲ್ಲ, 30% ಮಾಡ್ತೀರಾ ಮಾಡಬಹುದು, 20% ವಾಂಟ್ಸ್ ಅಲ್ಲಿ ಖರ್ಚು ಮಾಡಬಹುದು. ಇಲ್ವಾ 50-50 ಮಾಡ್ತೀರಾ ಮಾಡಬಹುದು, ತೊಂದರೆ ಏನಿಲ್ಲ. ಇನ್ವೆಸ್ಟ್ಮೆಂಟ್ ಹೆಚ್ಚಿಗೆ ಇದ್ದಷ್ಟು ನಿಮಗೆ ಒಳ್ಳೇದು, ತುಂಬಾ ಬೇಗ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗುತ್ತೆ. ಏನು ಎಮರ್ಜೆನ್ಸಿ ಫಂಡ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 6 ಮಂತ್ಸ್ ನೀವು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ಕೂಡ ಜೀವನ ಮಾಡೋ ಆಗಿರ್ಬೇಕು. ನಂತರ ಬ್ಯಾಡ್ ಡೆಟ್ ಅನ್ನ ಅವಾಯ್ಡ್ ಮಾಡಿ, ಅನ್ನೆಸೆಸರಿ ಸಾಲವನ್ನ ಮಾಡಕ್ ಹೋಗ್ಬೇಡಿ. ನಂತರ ಇನ್ವೆಸ್ಟ್ ಅರ್ಲಿ ಸ್ಟಾರ್ಟ್ ಮಾಡಿ ಇನ್ವೆಸ್ಟಿಂಗ್ ಅನ್ನ. ಇನ್ಶೂರೆನ್ಸ್ ಅನ್ನ ಹೊಂದಿರಿ, ರಿವ್ಯೂ ಅಂಡ್ ರೀಬ್ಯಾಲೆನ್ಸ್ ಅನ್ನ ಮಾಡಿ ಪ್ರತಿ ವರ್ಷಾಂತ್ಯದಲ್ಲಿ. ಇವೆಷ್ಟನ್ನ ನೀವು ಮಿಸ್ ಮಾಡದೆ ಫಾಲೋ ಮಾಡಿ. 7 ರೂಲ್ಸ್ ಅನ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಇವನ್ನ ಗೋಲ್ಡನ್ ರೂಲ್ಸ್ ಅಂತಾನೆ ಕರಿಬಹುದು. ಇದನ್ನ ನಿಮ್ಮ ಲೈಫ್ ಅಲ್ಲಿ ಅಳವಡಿಸಿಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಫ್ಯೂಚರ್ ಅಲ್ಲಿ ಫೈನಾನ್ಷಿಯಲಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಅಟ್ಲೀಸ್ಟ್ 15 ಇಯರ್ಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಟ್ಲೀಸ್ಟ್. ಆಗ್ಲೇ ನಿಮಗೆ ತುಂಬಾ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗೋದು, ತುಂಬಾ ಒಳ್ಳೆ ಜೀವನಕ್ಕೆ ದಾರಿ ಆಗೋದು. ತುಂಬಾ ಜನ ಸೀನಿಯರ್ಸ್ ಇರಬಹುದು, ಈಗಾಗ್ಲೇ ಏನು ಮಾಡಕ್ಕಾಗೋದಿಲ್ಲ. ನೀವು ಆ ಏಜ್ ಅನ್ನ ದಾಟಿ ಬಂದಿದ್ದೀರಿ. ಖಂಡಿತ ಇದು 30-40 ರೇಂಜ್ ಅಲ್ಲಿ ಇರೋಂತವ್ರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಸ್ ಆಗುತ್ತೆ ಫಾಲೋ ಮಾಡ್ಲಿಕ್ಕೆ. ಇನ್ 20s ಅಲ್ಲಿ ಇರೋರ್ಗಂತೂ ಗೋಲ್ಡನ್ ಆಪರ್ಚುನಿಟಿ ಅವರಿಗೆ. ಇವಾಗಿಂದ ಫಾಲೋ ಮಾಡಿದ್ರೆ 35-40 ವರ್ಷದಲ್ಲಿ ರಿಟೈರ್ ಆಗ್ಬಿಡ್ಬೋದು. ಅಂತ ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ 20s ಅಲ್ಲಿ ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ. ಬಟ್ ಟ್ರೇಡಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಇನ್ವೆಸ್ಟ್ಮೆಂಟ್ ಕಡೆ ತಲೆ ಕೆಡಿಸ್ಕೊಳ್ಳಿ. ಅದು ಮ್ಯೂಚುವಲ್ ಫಂಡ್ ಮೂಲಕ ಆಗ್ಬೋದು, ಸ್ಟಾಕ್ಸ್ ಅಲ್ಲಿ ಆಗ್ಬೋದು, ಗೋಲ್ಡ್, ರಿಯಲ್ ಎಸ್ಟೇಟ್, ಇನ್ವೆಸ್ಟ್ಮೆಂಟ್ ಯಾವುದೇ ಇನ್ವೆಸ್ಟ್ಮೆಂಟ್ ಅವಿನ ಬಳಸಿ, ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ. ಎಲ್ರಿಗೂ ಒಳ್ಳೇದಾಗುತ್ತೆ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.